ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲ ಅಭ್ಯರ್ಥಿಗಳಲ್ಲಿ ಇರತಕ್ಕಂತಹ ಒಂದು ಗೊಂದಲ ಏನು ಅಂತಂದರೆ, ಎಲ್ಲ ಹುದ್ದೆಗಳನ್ನು ಒಟ್ಟಿಗೆ ಅಧಿಸೂಚನೆ ಹೊರಡಿಸಿದರೆ ಓದೋದು ಹೇಗೆ? ಈಗ ಆಲ್ರೆಡಿ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಗೊಂದಲಗಳಿಂದ ಸರ್ಕಾರ ಅಂತಕ್ಕಂಥದ್ದು ಅಧಿಸೂಚನೆ ಹೊರಡಿಸಲಿಕ್ಕೆ ಸಿದ್ಧವಾಗಿದೆ. ಅದರಲ್ಲಿ ಅಧಿಸೂಚನೆ ಹೊರಡಿಸ್ತಕ್ಕಂತಹ ಹುದ್ದೆಗಳು ಅಂತ ಬಂದಾಗ ಎಲ್ಲಿ ಅಂತಂದಾಗ PC ಇರ್ಬೋದು, PSI ಇರ್ಬೋದು, ಅದೇ ರೀತಿಯಾಗಿ ಗ್ರೂಪ್ C ಎಕ್ಸಾಮ್ ಇರ್ಬೋದು, ಗ್ರೂಪ್ C ಎಕ್ಸಾಮು, ಅದೇ ರೀತಿಯಾಗಿ ನೆಕ್ಸ್ಟು ಈ ಒಂದು FDA, ನಂತರ SDA, ನಂತರ HSTR, ನಂತರ GPSTR, PSTR, ಅದೇ ರೀತಿಯಾಗಿ ಸಾಕಷ್ಟು ಹುದ್ದೆಗಳಿದಾವ. ಈ ಎಲ್ಲ ಎಕ್ಸಾಮ್ಗಳಿಗೆ ಒಟ್ಟಿಗೆ ಅಧಿಸೂಚನೆ ಹೊರಡಿಸಿದರೆ ಒಬ್ಬ ಅಭ್ಯರ್ಥಿ ಅಂತಕ್ಕಂಥವನು BEd ಮುಗಿಸಿರ್ತಾನೆ, ಅಥವಾ D.Ed ಮುಗಿಸಿರ್ತಾನೆ, ಅಥವಾ PG ಕೋರ್ಸ್ ಮುಗಿಸಿರ್ತಾನೆ, ಯಾವುದೋ ಒಂದು ಹುದ್ದೆಗೆ ನಿರಂತರ ಓದ್ತಾ ಇರ್ತಾನೆ. ಅವನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಗೊಂದಲಗಳು ಕಂಡು ಬರ್ತಾ ಇದ್ದಾವ. ಇಂತಹ ಗೊಂದಲಗಳಿಂದ ನಾವು ನಮ್ಮ ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಗುರಿಯಡೆಗೆ ಯಾವ ರೀತಿಯಾಗಿ ನಾವು ಸಾಗಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಓದಬೇಕಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಓದಬೇಕು. ಎಷ್ಟೋ ಜನ ವಿದ್ಯಾರ್ಥಿಗಳು ಒಂದು PC ಆದ್ರೆ ಸಾಕಪ್ಪ ಅಂತಕ್ಕಂಥದ್ದು, ಅಥವಾ PSI ಆಗಲೇಬೇಕು ಅಂತಕ್ಕಂಥದ್ದು, ಅಥವಾ BEd ಮುಗಿಸಿರ್ತಾನೆ, HSTR ಕರ್ತಾನೆ, ಅದಕ್ಕೆ ಓದಬೇಕು ಅಂತಕ್ಕಂಥ ಗೊಂದಲ ಇರ್ಬೋದು. ಅದೇ ರೀತಿ ಯಾವುದೋ ವಿದ್ಯಾರ್ಥಿ ಅಂತಕ್ಕಂಥವನು ಈ ಒಂದು ಗ್ರೂಪ್ C ಎಕ್ಸಾಮ್ ಓದ್ತಿರ್ತಾನೆ, ಜೊತೆಗೆ ಒಂದಾಗ GPSTR ಹುದ್ದೆ ಆಗಬೇಕು ಅಂತಕ್ಕಂಥದ್ದು. ಅದೇ ರೀತಿ ಇನ್ನೊಬ್ಬ ಯಾವುದೋ ವಿದ್ಯಾರ್ಥಿ ಅಂತಕ್ಕಂಥವನು ಈ ಒಂದು PC ಓದ್ತಿರ್ತಾನೆ, FDA ಓದಬೇಕು ಅಂತಕ್ಕಂಥದ್ದು. ಹೈಸ್ಕೂಲ್ ಟೀಚರ್ ಓದ್ತಿರ್ತಾನೆ, FDA ಓದಬೇಕು ಅಂತಕ್ಕಂಥದ್ದು. ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿರ್ತವೆ. ಇಂತಹ ಗೊಂದಲಗಳಿಗೆ ನಾವು ಒಂದು ನಿರ್ದಿಷ್ಟವಾಗಿ ಓದುವ ಕ್ರಮವನ್ನು ಯಾವ ರೀತಿಯಾಗಿ ರೂಢಿಸ್ಕೋಬೇಕು ಅಂತಕ್ಕಂಥದ್ದು. ನಿರ್ದಿಷ್ಟವಾಗಿ ಓದಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ನಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಿರ್ತಕ್ಕಂತಹ ಒಂದು ಪಠ್ಯಕ್ರಮವನ್ನು ನಾವು ನೋಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಇರತಕ್ಕಂತಹ ಪಠ್ಯಕ್ರಮ ನಾವು ಸರಿಯಾಗಿದ್ದರೆ, ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ಯಾರ ಅಂದಾಗ PG ಕೋರ್ಸ್ ಮುಗಿಸಿದ್ದಾರೆ. PG ಕೋರ್ಸ್ ಅಂತಕ್ಕಂಥದ್ದು ಅವ್ರು MA ಆಗಿರ್ಬೋದು, ಅಥವಾ MSc ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ MCom ಆಗಿರ್ಬೋದು, ಈ ಥರ ಯಾವುದೋ ಒಂದು ಕೋರ್ಸ್ ಮುಗಿಸಿರ್ತಾರೆ. ಅವರು PU ಲೆಕ್ಚರರ್ ಪೋಸ್ಟ್ಗೆ ಓದಿರ್ತಾರೆ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಓದಿರ್ತಾರೆ. ಅವರು ಸಹ ಈ ಒಂದು FDA ಕರೆದಾಗ ಅವರು ಸಹ ಏನು ಮಾಡಬೇಕು ಅಂತಂದಾಗ ಓದ್ತಾ ಇದ್ದಾರೆ. ಅದೇ ರೀತಿಯಾಗಿ MA ಮುಗಿಸಿರ್ತಕ್ಕಂಥ ವ್ಯಕ್ತಿ GPSTR ಕರೆದಾಗ, HSTR ಕರೆದಾಗ, FDA ಕರೆದಾಗ, ಗ್ರೂಪ್ C ಕರೆದಾಗ, PSI ಕರೆದಾಗ ಅವರಲ್ಲಿ ಒಂದು ಮನಸ್ಸಿನಲ್ಲಿ ಅನೇಕ ತಳಮಳಗಳಾಗಿರ್ತವೆ. ಇಂತಹ ಎಲ್ಲ ಒಂದು ಪರೀಕ್ಷೆಗಳಿಗೆ ನಾವು ಯಾವ ರೀತಿ ತಯಾರಾಗಬೇಕು ಅಂತಕ್ಕಂತಹ ಒಂದು ಅಂಶ ಬಂದರೆ, ನಾವಿಲ್ಲಿ ನಿರ್ದಿಷ್ಟವಾಗಿರತಕ್ಕಂತಹ ಒಂದು ಸಿಲೆಬಸ್ ಅನ್ನು ನೋಡಬೇಕಾಗುತ್ತೆ. ನಿರ್ದಿಷ್ಟವಾಗಿರತಕ್ಕಂಥ ಒಂದು ಟೈಮ್ ಟೇಬಲ್ ಅನ್ನು ನೋಡಬೇಕಾಗುತ್ತೆ. ಯಾವ ರೀತಿಯಾಗಿ ನಮ್ಮ ಒಂದು ಗೊಂದಲ ನಿವಾರಣೆ ಮಾಡಿಕೊಂಡು ನಮಗೆ ಬೇಕಾಗಿರತಕ್ಕಂತಹ ಒಂದು ಹುದ್ದೆಯನ್ನ ಅಥವಾ ಸಿಕ್ಕಿರತಕ್ಕಂಥ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂತಹ ವಿಷಯದ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ನಾನು ಹೇಳ್ತಕ್ಕಂಥ ವಿಷಯ ತಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಒತ್ತಿ ಅಂತಕ್ಕಂಥದ್ದು. ಅಥವಾ ಈ ಥರ ಯಾವುದೇ ಒಂದು ವಿಡಿಯೋಗಳು ಬೇಕಾದರೆ ಒಂದು ಕಾಮೆಂಟನ್ನು ಬರೆಯಿರಿ. ನಮ್ಮ ಕ್ಲಾಸ್ ಹೇಗಿದೆ ಅಂತಕ್ಕಂಥ ವಿಚಾರದ ಬಗ್ಗೆ, ಇದು ಸುಧಾರಣೆ ಆಗಬೇಕು ಅಂತಕ್ಕಂಥ ವಿಚಾರದ ಬಗ್ಗೆ, ತಮಗೆ ಯಾವುದೋ ಒಂದು ಕ್ಲಾಸ್ಗಳು ಬೇಕಾದರೆ ಅದನ್ನು ಈ ಒಂದು ಕಾಮೆಂಟಲ್ಲಿ ತಿಳಿಸಿದರೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ನಂತರ ಈ ಒಂದು ಎಕ್ಸಾಮ್ ಯಾವ ರೀತಿ ಓದಬೇಕು ಅಂತ ನಮಗೆ ಫಸ್ಟ್ ನಮಗೆ ಬೇಕಾಗಿರತಕ್ಕಂಥದ್ದು ಏನು ಅಂತಂದಾಗ, ಯಾವುದೇ ನೋಟಿಫಿಕೇಶನ್ ಆಗಲಿ, ಎಕ್ಸಾಂಪಲ್ ಹೇಳ್ತಾ ಇದ್ದಂದಾಗ ಈ ಒಂದು PC to DC ಅಂತ ಕರಿತೀವಿ ನಾವು. ಅಂದರೆ ಸಾಮಾನ್ಯವಾಗಿರತಕ್ಕಂತಹ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಒಂದು ಪರೀಕ್ಷೆಗಿಂತ ಪೊಲೀಸ್ ಕಾನ್ಸ್ಟೇಬಲ್ ಸಿಲೆಬಸ್ಸು, ಅಥವಾ ಇಲ್ಲಿರತಕ್ಕಂತಹ IAS ಸಿಲೆಬಸ್, IAS ಆಗಿರ್ಬೋದು, IPS ಆಗಿರ್ಬೋದು, ಈ ಒಂದು ಸಿಲೆಬಸ್ UPSC ಕ್ಲಿಯರ್ ಮಾಡ್ತಕ್ಕಂಥ ಸಿಲೆಬಸ್ಸು ಇಲ್ಲಿ ಸಹಜವಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದೇ ಸಿಲೆಬಸ್ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಒಂದೇ ಸಿಲೆಬಸ್ ಇರುತ್ತೆ. ಅಲ್ಲಿ ಕೇಳ್ತಕ್ಕಂತಹ ಒಂದು ಟಫ್ನೆಸ್ ಅಂದರೆ ಆಳದ ಪ್ರಮಾಣ ಹೆಚ್ಚು ಕಡಿಮೆ ಆಗಿರ್ಬೋದು.
ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು IAS ವರೆಗೆ ಇರತಕ್ಕಂಥ ಸಿಲೆಬಸ್ ಅಂತಂದ್ರೆ ನಾವು ಕಡ್ಡಾಯವಾಗಿ ಓದಲೇಬೇಕಾಗಿರತಕ್ಕಂಥ ಕೆಲವೊಂದು ಟಾಪಿಕ್ಗಳು ಅಂತಂದ್ರೆ ಮೊದಲನೇದಾಗಿ ಯಾವುದು ಓದಬೇಕು ಅಂತಂದಾಗ ಇಂಡಿಯನ್ ಪಾಲಿಟಿ ಅಂತಕ್ಕಂಥದ್ದು, ಭಾರತದ ರಾಜಕೀಯವನ್ನ ಓದಲೇಬೇಕು. ಭಾರತದ ರಾಜಕೀಯ ಅಥವಾ ಭಾರತ ಸಂವಿಧಾನ ಅಂತಕ್ಕಂಥದ್ದು, ಭಾರತ ಸರ್ಕಾರ ಅಥವಾ ಸಂವಿಧಾನ ಅಂತಕ್ಕಂಥದ್ದು, ಇಂಡಿಯನ್ ಪಾಲಿಟಿ ಓದಬೇಕು. ಇಲ್ಲಿ PC ಕೇಳ್ತಕ್ಕಂತಹ ಪ್ರಶ್ನೆಗಳು ಬೇರೆ ಇರ್ತವೆ, ನಂತರ IAS ಅಂತ ಕೇಳ್ತಕ್ಕಂಥ ಪ್ರಶ್ನೆಗಳು ಬೇರೆ ಇರ್ತವೆ, KS ಕೇಳ್ತಕ್ಕಂಥ ಪ್ರಶ್ನೆಗಳು. ಇತ್ತೀಚೆಗೆ ಬಂದಿರತಕ್ಕಂಥ PC ಪ್ರಶ್ನೆ ಪತ್ರಿಕೆಗಳು ಸಹ ಸ್ವಲ್ಪ ಟಫ್ ಇದಾವೆ. ಹಂಗಾಗಿ ನಾವು ಡೆಪ್ತ್ ಓದ್ಕೊಳ್ಳೋದೇ ಬೆಟರ್. ಇಂಡಿಯನ್ ಪಾಲಿಟಿ ಅಂತಕ್ಕಂಥದ್ದು ಇದು ಕಡ್ಡಾಯವಾಗಿ ಓದಲೇಬೇಕು. ಅದೇ ರೀತಿಯಾಗಿ ಯಾವುದು ಅಂತಂದಾಗ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥದ್ದು, ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥದ್ದನ್ನ ಇದನ್ನ ಕಡ್ಡಾಯವಾಗಿ ಓದಲೇಬೇಕು. ಅಲ್ಲಿರ್ತಕ್ಕಂತಹ ಈ ಒಂದು ಏನ್ಸೆಂಟ್ ಇರ್ಬೋದು, ಮಿಡಲ್ ಇರ್ಬೋದು, ಮಾಡರ್ನ್ ಇರ್ಬೋದು, ನ್ಯಾಷನಲ್ ಮೂವ್ಮೆಂಟ್ ಇರ್ಬೋದು, ಇಲ್ಲಿ ಹೆಚ್ಚಾಗಿ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತೆ, ಕರ್ನಾಟಕಕ್ಕೆ ಅನುಕೂಲವಾಗುವಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದನ್ನು ನಾವು ಮುಗಿಸಬೇಕು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ಜಿಯೋಗ್ರಫಿ ಅಂತಕ್ಕಂಥದ್ದು. ಜಿಯೋಗ್ರಫಿ, ಈ ಒಂದು ಜಿಯೋಗ್ರಫಿಯಿಂದ ಬಂದಾಗ ಇಲ್ಲಿ ಜಾಸ್ತಿ ನಾವು ಮಹತ್ವ ಕೊಡಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಜಿಯೋಗ್ರಫಿಗೆ ಹೆಚ್ಚು ಮಹತ್ವ ಕೊಡಬೇಕಾಗುತ್ತೆ. ಯಾವುದು ಅಂತಂದಾಗ ಫಿಸಿಕಲ್ ಜಿಯೋಗ್ರಫಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಫಿಸಿಕಲ್ ಜಿಯೋಗ್ರಫಿಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅದೇ ರೀತಿಯಾಗಿ ಕರ್ನಾಟಕ ಜಿಯೋಗ್ರಫಿಗೆ ಹೆಚ್ಚು ಮಹತ್ವ ಕೊಡಬೇಕು. ನಾವು ಇದನ್ನು ಕಡ್ಡಾಯವಾಗಿ ನಾವು ಓದಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ಎಕಾನಮಿ ಅಂತಕ್ಕಂಥದ್ದು, ಎಕಾನಮಿಕ್ಸ್ ಸಂಬಂಧಪಟ್ಟಂತೆ ಮುಖ್ಯವಾಗಿ ಈ ಒಂದು ಇಂಡಿಯನ್ ಎಕಾನಮಿಕ್ಸ್ ಮತ್ತು ಕರ್ನಾಟಕ ಎಕಾನಮಿ ಇದನ್ನ ನಾವು ಓದಬೇಕು. ಅಂದರೆ ಇಲ್ಲಿ ನಾವು ಓದಬೇಕಾಗಿರ್ತಕ್ಕಂತಹ ಸಬ್ಜೆಕ್ಟ್ಗಳು ಯಾವುದಂದಾಗ ಪೊಲಿಟಿಕಲ್ ಸೈನ್ಸ್ ಓದಬೇಕು, ಹಿಸ್ಟ್ರಿ ಓದಬೇಕು, ಜಿಯೋಗ್ರಫಿ ಓದಬೇಕು, ನಂತರ ಎಕಾನಮಿಕ್ಸ್ ಇವುಗಳನ್ನು ಓದಿ ಮುಗಿಸ್ಲೇಬೇಕು. ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಾರೆ ಅಂದಾಗ PC ಅಲ್ಲಿ ಕೇಳ್ತಾನೆ, PS ಅಲ್ಲಿ ಕೇಳ್ತಾನೆ, HSTR ಅಲ್ಲಿ ಕೇಳ್ತಾನೆ, GPS ಅಲ್ಲಿ ಕೇಳ್ತಾನೆ, ಗ್ರೂಪ್ C ದಲ್ಲಿ ಕೇಳ್ತಾನೆ, ನಂತರ ಯಾವುದೋ ರೀತಿಯಾಗಿರ್ತಕ್ಕಂಥ KS ಅಲ್ಲಿ ಕೇಳ್ತಾನೆ, IAS ಅಲ್ಲಿ ಕೇಳ್ತಾನೆ. ಎಲ್ಲ ಎಕ್ಸಾಮ್ಗಳಿಗೆ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು, ಇಲ್ಲಿರ್ತಕ್ಕಂಥ ಕಂಟೆಂಟ್ ಕಾಮನ್ನು, ಅದು ಗೊತ್ತಿರಬೇಕು ನಮಗೆ. ಅಂದರೆ ನಾವು ಕಡ್ಡಾಯವಾಗಿ ಇದಕ್ಕೆ ಒಂದು ನಿಗದಿತವಾಗಿರತಕ್ಕಂತಹ ಸಮಯವನ್ನು ನಮ್ಮ ಟೈಮ್ ಟೇಬಲ್ನಲ್ಲಿ ಕೊಡಬೇಕಾಗುತ್ತೆ. ಇದೇ ರೀತಿಯಾಗಿ ಅದೇ ರೀತಿ ಇನ್ನೊಂದು ಯಾವುದು ಅಂತಂದಾಗ ಜನರಲ್ ಸೈನ್ಸ್ ಅಂತಕ್ಕಂಥದ್ದು. ಈ ಜನರಲ್ ಸೈನ್ಸ್ ಅಲ್ಲಿ ಮುಖ್ಯವಾಗಿ ಯಾವುದಂದಾಗ ಇತ್ತೀಚೆಗೆ ಈ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನ ಹೆಚ್ಚಾಗಿ ಕೇಳ್ತಾರೆ. ಇದೇ ಜನರಲ್ ಸೈನ್ಸ್ ಅಂತಕ್ಕಂಥದ್ದು HSTR ನಲ್ಲಿ GK ಪೇಪರ್ ಅಲ್ಲಿ ಬರುತ್ತೆ. ಅಕಸ್ಮಾತ್ ಆಗಿ ನಾವೇನಾದರೂ ಸೈನ್ಸ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಬರ್ತವೆ, ಅದ್ರ ಬಗ್ಗೆ ಗೊತ್ತಿರಬೇಕು. ಅದೇ ರೀತಿ ಇನ್ನೊಂದು ಕಡ್ಡಾಯವಾಗಿ ಓದಲೇಬೇಕಾಗಿರ್ತಕ್ಕಂಥ ಅಂಶ ಯಾವುದು ಅಂತಂದಾಗ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಇದನ್ನ ಓದಲೇಬೇಕು. ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಓದಬೇಕು. ಅದೇ ರೀತಿ ಇನ್ನೊಂದು ಯಾವುದು ಅಂತಂದಾಗ ಈ ಒಂದು ಮೆಂಟಲ್ ಎಬಿಲಿಟಿ ಅಂತಕ್ಕಂಥದ್ದನ್ನ ಓದಬೇಕು. ಇದು ಕಡ್ಡಾಯ ಬರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಅಂತಂದಾಗ PC ಯಲ್ಲಿ ಪ್ರಶ್ನೆಗಳು ಬರ್ತವೆ, PSI ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ ಯಾವುದು ಅಂತಂದಾಗ FDA ದಲ್ಲಿ ಪ್ರಶ್ನೆಗಳು ಬರ್ತವೆ, SDA ದಲ್ಲಿ ಪ್ರಶ್ನೆಗಳು ಬರ್ತವೆ. ಅದೇ ರೀತಿಯಾಗಿ ಯಾವುದಾಗ HSTR ನಲ್ಲಿ ಸುಮಾರು ಒಂದು 25 ಪ್ರಶ್ನೆಗಳನ್ನು ಅಲಾಟ್ ಮಾಡಿದ್ದಾರೆ. ಅದೇ ರೀತಿ KSE ಬಂದರೆ ಸುಮಾರು ಒಂದು 30 ಪ್ರಶ್ನೆಗಳನ್ನು ಇದಕ್ಕೆ ಅಲಾಟ್ ಮಾಡಿದ್ದಾರೆ. ಈ ರೀತಿಯಾಗಿ ಇವುಗಳನ್ನ ಅಂದರೆ ಸಾಮಾನ್ಯವಾಗಿ ಯಾವುದು ಅಂತಂದಾಗ PC ಇಂದ DC ವರೆಗೆ ಇರತಕ್ಕಂಥ ಸಿಲೆಬಸ್ ಅಂತಕ್ಕಂಥದ್ದು ಬಹುತೇಕವಾಗಿ 100% ಇದರ ಮೇಲೆ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ. ಯಾವುದು ಅಂದಾಗ ಇಂಡಿಯನ್ ಪಾಲಿಟಿ ಇರ್ಬೋದು, ಇಂಡಿಯನ್ ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ, ಎಕನಾಮಿಕ್ಸು, ಜನರಲ್ ಸೈನ್ಸು, ಕರೆಂಟ್ ಅಫೇರ್ಸು, ಮೆಂಟಲ್ ಅಬಿಲಿಟಿ, ಇದು ಕಡ್ಡಾಯವಾಗಿ ಓದಲೇಬೇಕಾಗಿರತಕ್ಕಂತಹ ಸಿಲೆಬಸ್ಸು. ಅಂದರೆ ನಮ್ಮ ದೈನಂದಿನ ಒಂದು ವೇಳಾಪಟ್ಟಿಯಲ್ಲಿ ಟೈಮ್ ಟೇಬಲ್ನಲ್ಲಿ ಇವುಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥದ್ದು. ಆಯಿತಾ? ನಂತರ ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ನಾವು ಹೆಚ್ಚುವರಿಯಾಗಿ ಓದಬೇಕಾಗಿರ್ತಕ್ಕಂಥ ವಿಷಯಗಳು ಯಾವುದು ಅಂತಂದಾಗ ನಾವು ಗ್ರೂಪ್ C ಎಕ್ಸಾಮ್ ತಯಾರಾಗ್ತಾ ಇದ್ದೀವಿ, HSTR ತಯಾರಾಗ್ತಾ ಇದ್ದೀವಿ, ನಂತರ PSTR ತಯಾರಾಗ್ತಾ ಇದ್ದೀವಿ, GPSTR ತಯಾರಾಗ್ತಾ ಇದ್ದೀವಿ. ಈ ಥರ ಏನಾದರೂ ಒಂದು ತಯಾರಾಗಬೇಕು ಅಂತಂದರೆ ಓದಲೇಬೇಕಾಗಿರ್ತಕ್ಕಂಥ ಇನ್ನೂ ಕೆಲವೊಂದು ಸಿಲೆಬಸ್ ಅಂತಂದರೆ ಒಂದು ಸಾಮಾನ್ಯ ಕನ್ನಡ ಅಂತಕ್ಕಂಥ, ಜನರಲ್ ಕನ್ನಡ ಅಂತಕ್ಕಂಥದ್ದು. ಸಾಮಾನ್ಯ
ಕನ್ನಡ. ಈ ಒಂದು ಸಾಮಾನ್ಯ ಕನ್ನಡಕ್ಕೆ ನಾವು ಟೈಮ್ ಟೇಬಲ್ ಅನ್ನು ಕೊಡಬೇಕು. ಇತ್ತೀಚೆಗೆ ಬಂದಾಗ ಮೊದಲ ಗ್ರಾಮರ್ ಪಾರ್ಟ್ ಬಗ್ಗೆ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ದ, ಇತ್ತೀಚೆಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೇಳ್ತಾನೆ. ಅದಕ್ಕೆ ನಿರ್ದಿಷ್ಟವಾಗಿರತಕ್ಕಂಥ ಸಮಯವನ್ನು ಕೊಡಬೇಕು. ಅದೇ ರೀತಿಯಾಗಿ ಏನಂದಾಗ ಇನ್ನೊಂದು ಯಾವುದು ಅಂತಂದಾಗ ಜನರಲ್ ಇಂಗ್ಲಿಷ್ ಅಂತಕ್ಕಂಥದ್ದು, ಇದಕ್ಕೆ ಸಹ ನಾವೇನು ಮಾಡಬೇಕು ಅಂತಂದಾಗ ಸಮಯವನ್ನು ಕೊಡ್ತಕ್ಕಂಥದ್ದು ಅಗತ್ಯವಾಗಿ ಕಂಡು ಬರ್ತಾ ಇದೆ. ಜನರಲ್ ಇಂಗ್ಲೀಷ್ಗೆ ಸಮಯವನ್ನು ಕೊಡಬೇಕು ಅಂತಕ್ಕಂಥದ್ದು. ಅಲ್ಲಿ ನಮಗೆ ಬೇಸಿಕ್ ಆಗಿರ್ತಕ್ಕಂಥ ಇಂಗ್ಲೀಷ್ ಇದು ಕರೆಕ್ಟ್ ಅರ್ಥ ಮಾಡಿಕೊಂಡ್ರೆ ಇದೇ ಇಂಗ್ಲೀಷ್ ನಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದಾಗ PSI ಪೋಸ್ಟ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಇದೇ ಇಂಗ್ಲೀಷ್ ಅಂತಕ್ಕಂಥದ್ದು ಗ್ರೂಪ್ ಸಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಇದೇ ಇಂಗ್ಲೀಷ್ ನಮಗೆ HSTR ನೇಮಕಾತಿಗೆ ಹೆಲ್ಪ್ ಆಗುತ್ತೆ. ಇದೇ ಇಂಗ್ಲೀಷ್ ಅಂತಕ್ಕಂಥದ್ದು PSTRಗೆ ಮತ್ತು GPSRಗೆ ಏನಾಗುತ್ತೆ ಅಂತಂದಾಗ ಹೆಲ್ಪ್ ಆಗುತ್ತೆ. ಅಂದರೆ ಈ ಒಂದು ಜನರಲ್ ಇಂಗ್ಲೀಷ್ ಅನ್ನು ಓದಲೇಬೇಕು. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ಈ ಒಂದು ಕಂಪ್ಯೂಟರ್ ಲಿಟ್ರಸಿಯನ್ನು ಓದಬೇಕು. ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು, ಈ ಕಂಪ್ಯೂಟರ್ ಲಿಟ್ರಸಿ ಅಂತಕ್ಕಂಥದ್ದು ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈ ಕಂಪ್ಯೂಟರ್ ಲಿಟ್ರಸಿ ಮೇಲೆ ಕೆಲವೊಂದು GK ಪೇಪರ್ನಲ್ಲಿ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳು ಕೇಳತಕ್ಕಂತಹ ಉದಾಹರಣೆಗಳಿದ್ದಾವೆ. ಅದಲ್ಲದೆ ಮುಖ್ಯವಾಗಿ ನೇರವಾಗಿ ಯಾವುದಕ್ಕೆ ಅಂತಂದಾಗ ಈ ಒಂದು ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ, HSTR ಎಕ್ಸಾಮ್ನಲ್ಲಿ, ನಂತರ ಅದು GPSTR ಎಕ್ಸಾಮ್ನಲ್ಲಿ ಯಾವುದು ಅಂತಂದಾಗ ಈ ಒಂದು ಕಂಪ್ಯೂಟರ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ಕಂಡು ಬರ್ತದೆ, ಸಿಲೆಬಸ್ನಲ್ಲಿದೆ. ಅಂದರೆ ಇವುಗಳನ್ನು ನಾವು ಓದಲೇಬೇಕಾಗುತ್ತೆ. ನಂತರ ಇನ್ನೊಂದು ಯಾವುದನ್ನು ಓದಬೇಕು ಅಂತಂದಾಗ ನಾವೇನಾದರೂ ಈ ಒಂದು ಎಜುಕೇಷನ್ ಮಾಡಿದ್ರೆ, ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್ನು ಅಥವಾ ಡಿಪ್ಲೊಮಾ ಆಫ್ ಎಜುಕೇಷನ್ ಅಂದರೆ D.Ed ಅಥವಾ B.Ed ಮಾಡಿದರೆ ಇನ್ನೊಂದು ಸಬ್ಜೆಕ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ಸಬ್ಜೆಕ್ಟ್ ಯಾವ್ದು ಮಾಡ್ಕೋಬೇಕು ಅಂತಂದಾಗ ಇಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ ಈ ಒಂದು ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ನಾವು ಓದಬೇಕು. ಈ ಶೈಕ್ಷಣಿಕ ಮನೋವಿಜ್ಞಾನ ಓದಿದ್ದೇ ಆದರೆ ಅದು HSTRಗೆ, ನಂತರ GPSTRಗೆ, ಇನ್ನೊಂದು ಯಾವುದು ಅಂತಂದಾಗ PSTRಗೆ ಈ ಒಂದು ಎಕ್ಸಾಮ್ಗಳಿಗೆ ಅಂದರೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದಾಗ ಈ ಒಂದು ಸರ್ಕಾರ ಅಂತಕ್ಕಂಥದ್ದು ತಕ್ಷಣವೇ ಇವತ್ತೇ ಎಲ್ಲ ನೋಡಿ ಸುಮಾರು 54,000 ಪೋಸ್ಟ್ಗಳನ್ನು ಸರ್ಕಾರ ಅಧಿಸೂಚನೆ ಹೊಡಿಸ್ತಕ್ಕಂತಹ ನಿರೀಕ್ಷೆಯಲ್ಲಿದೆ ಅಥವಾ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅಂಥ ಸಂದರ್ಭಗಳಲ್ಲಿ ನಮ್ಗೆ ಒಟ್ಟಿಗೆ ಕರೆದಾಗ ನಾವು ಯಾವುದನ್ನು ಓದಬೇಕು ಅಂತಕ್ಕಂತಹ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಅನೇಕ ಅಭ್ಯರ್ಥಿಗಳು ಪ್ರಶ್ನೆ ಕೇಳಿದಾಗ ಇರ್ತಕ್ಕಂತಹ ಸಿಲೆಬಸ್ ಇಷ್ಟೇ. ಇರ್ತಕ್ಕಂತಹ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು ಅಂತಂದಾಗ ಪರೀಕ್ಷೆಗೆ ತಯಾರಾಗಬೇಕು. ಇನ್ನು ಕೆಲವೊಬ್ಬರು ವಿದ್ಯಾರ್ಥಿಗಳು ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದಾಗ ನಾವು ಆಲ್ರೆಡಿ MA ಮುಗಿಸಿದ್ವಿ ಸರ್, ನಾವು MA ಹಿಸ್ಟ್ರಿ ಓದ್ತಾ ಇದ್ದೀವಿ, ಅಂದರೆ PU ಕಾಲೇಜಿಗೆ ಓದ್ತಾ ಇದ್ದೀವಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅಂದಾಗ ನಾವೇನು ಮಾಡಬೇಕು, ನಮ್ಮ ಟೈಮ್ ಟೇಬಲಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ 1 hour 2 hour ಏನು ಮಾಡ್ಕೋಬೇಕು ಅಂತಂದಾಗ ಜಾಸ್ತಿ ಟೈಮನ್ನು ಕೊಡಬೇಕು, ಸ್ಪೆಂಡ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂತಂದಾಗ ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥವನು MA ಎಕಾನಮಿಕ್ಸ್ ಮಾಡಿದ್ದಾನೆ ಅಂತಂದರೆ ಅಥವಾ ಎಕಾನಮಿಕ್ಸ್ ಸಂಬಂಧಪಟ್ಟಂತೆ ಇದಕ್ಕೆ ಕಂಟೆಂಟ್ ಅನ್ನು ಜಾಸ್ತಿ ತಯಾರು ಮಾಡ್ಕೋಬೇಕು. ಅಂದರೆ ಅಥವಾ MA B.Ed ಮುಗಿಸ್ತಿರ್ತಾರೆ ಅಥವಾ GPSTRಗೆ ಎಲಿಜಿಬಲ್ಲು, PS ಯಾವುದಕ್ಕೆ ಅಂತಂದಾಗ HSTRಗೆ ಎಲಿಜಿಬಲ್ಲು, ಗ್ರೂಪ್ ಸಿಗೆ ಎಲಿಜಿಬಲ್ಲು, FDAಗೆ ಎಲಿಜಿಬಲ್ಲು, PSIಗೆ ಎಲಿಜಿಬಲ್ಲು, SDAಗೆ ಎಲಿಜಿಬಲ್ಲು, ಎಲ್ಲರಿಗೂ ಎಲಿಜಿಬಲ್ ಇದ್ದಾವೆ. ಬಟ್ ಅವ್ನು ಏನಂತಂದಾಗ ಅವಕಾಶವನ್ನು ಕಳ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಆದರೆ ಈ ರೀತಿಯಾಗಿರತಕ್ಕಂತಹ ಒಂದು ಟೈಮ್ ಟೇಬಲನ್ನು ಮಾಡ್ಕೊಂಡಿದ್ದಾದರೆ ನಾವು ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸ್ಬೋದು. ನಮಗಿಲ್ಲಿ ಏನು ಅಂತಂದಾಗ ಮುಖ್ಯವಾಗಿ ಯಾವುದೇ ಕಾರಣಕ್ಕಾಗಿ ಗೊಂದಲಕ್ಕೆ ಒಳಗಾಗಬೇಡಿ. ಏನಂತಂದಾಗ ಗೊಂದಲಕ್ಕೆ ಒಳಗಬೇಡಿ, ಇರತಕ್ಕಂಥ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಬೇಕು. ನಾವು ಅಂದರೆ ಪ್ಲಾನಿಂಗ್ ಅಂತಕ್ಕಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ನಾವು ಯಾವ ವ್ಯಕ್ತಿ ಅಂತಕ್ಕಂಥವನು ಸರಿಯಾಗಿರ್ತಕ್ಕಂತಹ ಯೋಜನೆಗಳನ್ನು ಪ್ಲಾನನ್ನು ಮಾಡ್ಕೊತಾನೆ, ಅಂದರೆ ಪ್ಲಾನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಒಂದು ಪ್ಲಾನು ನಮ್ಮ ಸಕ್ಸಸ್ ರೇಟನ್ನು ಸುಮಾರು 90% ಏನು ಮಾಡುತ್ತೆ ಅಂತಂದಾಗ ಜಾಸ್ತಿ ಮಾಡುತ್ತೆ. ಹಂಗಾಗಿ ಸ್ವಲ್ಪ ಈ ರೀತಿಯಾಗಿರ್ತಕ್ಕಂತಹ ಸಿಲೆಬಸ್ಗಳನ್ನು ನೀವು ಸರಿಯಾಗಿ ಮಾಡ್ಕೊಂಡಿದ್ದಾದರೆ, ಇದಕ್ಕೆ ಒಂದು ಸಮಯವನ್ನು ನಿಗದಿಪಡಿಸ್ಕೊಂಡಿದ್ದಾದರೆ ನಾವೇನು ಮಾಡ್ಬೋದು ಅಂತಂದಾಗ ಮುಂಬರ್ತಕ್ಕಂಥ ನೇಮಕಾತಿಗಳಲ್ಲಿ ಸಕ್ಸಸ್ ಆಗ್ತಕ್ಕಂಥ ರೇಷಿಯೋ ಅಂತಕ್ಕಂಥದ್ದು, ಸಕ್ಸಸ್ ಆಗ್ತಕ್ಕಂತಹ ಪ್ರಮಾಣ ನಮ್ಮದು ಹೆಚ್ಚಾಗಿರುತ್ತೆ. ಹಂಗಾಗಿ ಈ ಎಲ್ಲ ಎಕ್ಸಾಮ್ಗಳಿಗೆ ತಮಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಅಂತ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.